ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾವ, ನಾನು ನಿಮ್ಗೆ ಹೇಳೋಷ್ಟು ದೊಡ್ಡವನಲ್ಲ, ಆದರೆ ನೀವು ಸತ್ಯ ಚೆನ್ನಾಗಿ ಬಾಳ್ಬೇಕನ್ನೋದೇ ನಮ್ಮ ಆಸೆ. ನೀವು ಸತ್ಯನ ಮನಸಾರೆ ಒಪ್ಕೊಂಡ್ರೆ ಖಂಡಿತ ನೀವು ತುಂಬ ಚೆನ್ನಾಗಿರ್ತೀರಾ. ಹೌದು, ಆಗಲೇ ನೀವೇ ಹೇಳಿದ್ರಲ್ವಾ, ನೀವು ಸತ್ಯ ಫ್ರೆಂಡ್ಸ್ ಆಗಿದ್ದಾಗ ಎಷ್ಟು ಚೆನ್ನಾಗಿದ್ರಿ ಅಂತ. ಇವಾಗ ನಿಮ್ಮ ಫ್ರೆಂಡೇ ನಿಮ್ಮ ಲೈಫ್ ಪಾರ್ಟ್ನರಾಗಿ ಸಿಕ್ಕಿದ್ದಾರೆ. ಲೈಫ್ ಇನ್ನೂ ಬ್ಯೂಟಿಫುಲ್ ಆಗಿರ್ಬೇಕಲ್ವಾ? ನೀನು ಹೇಳೋದ್ರಲ್ಲೂ ಪಾಯಿಂಟ್ ಇದೆ ರಾಕಿ, ಬಟ್ ನಮ್ಮಿಬ್ಬರ ಮಧ್ಯೆ ಏನೋ ಮಿಸ್ ಹೊಡಿತಾ ಇದೆ. ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ನಿಜ ಹೇಳಿ ಬೇಬಿ ಬಾವ, ನಿಮ್ಮ ಮನಸ್ಸಲ್ಲೂ ಸತ್ಯನ ಮೇಲೆ ಪ್ರೀತಿ ಬಂದಿತ್ತು ಅಲ್ವಾ? ಆ ಟೈಮಲ್ಲಿ ನೀವು ಸತ್ಯನ ಪ್ರೀತಿ ಮಾಡ್ತೀರಾ ಅಂತ ನಾವೆಲ್ಲ ಎಷ್ಟು ಖುಷಿಯಾಗಿದ್ವಿ ಗೊತ್ತಾ? ನಿಜ ಹೇಳಿ ಭಾವ, ನಿಮ್ಮ ಮನಸ್ಸಲ್ಲಿ ಸತ್ಯನ ಬಗ್ಗೆ ಪ್ರೀತಿ ಇಲ್ವಾ? ಕಾರ್ತಿಕ್, ಋತು ಫೋನ್ ಮಾಡಿದ್ಲು, ಮನೆಗೆ ಹೋಗ್ಬೇಕಂತೆ. ಏನು ಸತ್ಯ ಇಷ್ಟೊಂದು ಅವಸರ? ಈಗ ತಾನೇ ಬಂದಿದ್ದೀರಾ, ಇನ್ನೊಂದು ಸ್ವಲ್ಪ ಹೊತ್ತು ಇದ್ದೋಗ್ಬೋದು ತಾನೆ? ಇಲ್ಲ ಕಣ್ರು, ಇವತ್ತು ಚಿಕ್ಕತ್ತೆ ಚಿಕ್ಕ ಮಾವನ ಆ್ಯನಿವರ್ಸರಿ, ಮನೇಲಿ ಪಾರ್ಟಿ ಇಟ್ಕೊಂಡಿದಾರಂತೆ. ನಾವು ಈಗಲೇ ಹೊರಡಬೇಕು. ನೆನ್ನೆನೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಲ್ಲ ಸತ್ಯ. ಅದೆಲ್ಲ ನನಗೆ ಗೊತ್ತಿಲ್ಲ, ಈಗ ನಾವು ಹೊರಡಲೇಬೇಕು. ಸರಿ ಕಣ್ರು, ನಾನು ಬರ್ತೀನಿ. ಹಾಂ, ಹುಷಾರು. ಹಾಂ, ಬಾಯ್ 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 ಬಾವ, ಹುಷಾರು. ಬಾಯ್ 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 ಬಾಯ್. ಚಿಕ್ಕಪ್ಪ, ಅಪ್ಪ ಅಮ್ಮ ಕಾಲ್ ಮಾಡಿದ್ರು. ಅವರು ಟ್ರಾಫಿಕಲ್ಲಿ ಸ್ಟಕ್ ಆಗಿಬಿಟ್ಟಿದಾರಂತೆ. ನೀವು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿ, ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು. ಅಲ್ಲಮ್ಮ ಕೀರ್ತನ, ನೀನು ಇಷ್ಟೆಲ್ಲ ಏರ್ಪಾಟ್ ಮಾಡಿರೋದು ಅಣ್ಣ ಅತ್ತಿಗೆ ಜೊತೆ ಸೆಲೆಬ್ರೇಟ್ ಮಾಡೋಂತ ತಾನೆ. ಈಗ ಅವರೇ ಇಲ್ಲ ಅಂದಮೇಲೆ ನಾವು ಕೇಕ್ ಕಟ್ ಮಾಡಿದ್ದಾನೆ ಏನು ಪ್ರಯೋಜನ? ಚಿಕ್ಕಪ್ಪ, ಬರೀ ಅವ್ರಿಗೋಸ್ಕರ ಮಾತ್ರ ಅಲ್ಲ, ನನಗೂ ನಿಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಇರಲ್ವಾ? ಆದರೂ ಅಕ್ಕ ಭಾವನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರಿಂದೇನು ಬಂದ್ಬಿಡ್ತಾರೆ, ನೀವು ಕೇಕ್ ಕಟ್ ಮಾಡಿ, ಅಷ್ಟರಲ್ಲಿ ಇಲ್ಲಿರ್ತಾರೆ ಅವರು. ಅದು ಕೇಕ್ನ ತುಂಬ ಕಾಯಿಸ್ಬಾರ್ದು ಅಂತ ಹಿರಿಯರು ಹೇಳಿದ್ದಾರೆ. ಚಿಕ್ಕಪ್ಪ, ಎಷ್ಟೊತ್ತು ಅಂತ ಯೋಚನೆ ಮಾಡ್ತೀರಾ? ಪಾಪ ಅಕ್ಕ ಎಷ್ಟೊಂದು ಪ್ರೀತಿಯಿಂದ ನನ್ನೆಲ್ಲ ಅರೇಂಜ್ ಮಾಡಿದ್ದಾಳೆ. ನೀವಿವಾಗ ಕೇಕ್ ಕಟ್ ಮಾಡಿಲ್ಲ ಅಂದರೆ ಅವಳು ಡಿಸಪಾಯಿಂಟ್ ಆಗಲ್ವಾ? Once again, happiest anniversary to you guys.
ಆ್ಯಕ್ಚುಲಿ ನಾನು ಯಾವತ್ತೂ ಯಾರಿಗೂ ಈ ಥರ ಎಲ್ಲ ಪಾರ್ಟಿ ಅರೇಂಜೇ ಮಾಡಿಲ್ಲ. ಇವತ್ತು ನಾನು ನಿಮಗೋಸ್ಕರ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಇನ್ಸ್ಪಿರೇಷನ್ ನಮ್ಮ ಸತ್ಯನೇ. ಥ್ಯಾಂಕ್ ಯು ವೆರಿ ಮಚ್ ಸತ್ಯ. ನಮ್ಮ ಅತ್ತಿಗೆನ ನೋಡಿ ಕಲಿಯೋದು ತುಂಬ ಇದೆ ಅಲ್ವಾ ಅದಕ್ಕೆ? ಅದು ನಿಜನೇ ಅಮ್ಮ. ಒಳ್ಳೆತನನ ಯಾರಿಂದ ಯಾರು ಬೇಕಾದರೂ ಕಲಿಬೋದು, ತಪ್ಪೇನೂ ಇಲ್ಲ. ಎನಿಹೌ ಥ್ಯಾಂಕ್ ಯು ಕೀರ್ತನ. ಚಿಕ್ಕಪ್ಪ, ಇವತ್ತು ನಿಮ್ಮ ಆ್ಯನಿವರ್ಸರಿ ಅಂತ ಸ್ಪೆಷಲ್ ಊಟ ಕೂಡ ಆರ್ಡರ್ ಮಾಡಿಸಿದ್ದೀನಿ. ಹಾಗಾದರೆ ಇವತ್ತು ರಾತ್ರಿ ಅಡುಗೆನೂ ಮಾಡೋ ಹಾಗಿಲ್ವಾ? ಹೋಗಲಿ ಬಿಡು, ಊರು ಬಿಡ. ದಿನ ಅಡುಗೆ ಮನೆ ಕೆಲಸ ಇದ್ದಿದ್ದೆ, ಇವತ್ತೊಂದಿನ ಆರಾಮಾಗಿರಲಿ. ಸರಿ ಸರಿ, ಊಟಕ್ಕೆ ಹೋಗೋಣ. ನಂಗಂತೂ ಸರಿಯಾಗಿ ಹಸುವಾಗ್ತಾ ಇದೆ. ನನಗೂ ಅಷ್ಟೇ ಅಮ್ಮ. ಬಾ ಬನ್ನಿ ಬನ್ನಿ. ರೆಡಿ. ದೇವ್ರು ಯಾವಾಗಲೂ ನಿನಗೆ ಇದೇ ಥರ ಒಳ್ಳೆ ಬುದ್ಧಿ ಕೊಡಲಿ. ಏನಿಲ್ಲ ಬಾಬಯ್ಯ, ನಿನ್ನ ಹೆಂಡ್ರು ಈ ಪಾಟಿ ಐಟಮ್ ಮಾಡಿ ಇಕ್ಬಿಟ್ಟವಳೆ. ಏನು ಸಮಾಚಾರ? ಸಮಾಚಾರ ಏನಿಲ್ಲ ತಾತ, ಹಬ್ಬದ ಅಡುಗೆ ಮಾಡಬೇಕು ಅಂತ ಅನಿಸ್ತು, ಅದಕ್ಕೆ ಮಾಡಿದೆ. ನೀನೇ ಮಾಡ್ದ ಇಲ್ಲ ಇಳ್ತಾವ ಮಾಡಕ್ತಾ? ನಾನೇ ಮಾಡಿದ್ದು, ನಿಮಗೋಸ್ಕರ ಪ್ರೀತಿಯಿಂದ ಮಾಡಿದೆ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ. ಸಿಂಗಾರ ಸಿರಿಯೇ ರೀ, ಏನು ಹಾಗೆ ನೋಡ್ತಿದ್ದೀರಾ? ಊಟ ಮಾಡಿ. ಪರವಾಗಿಲ್ಲ ಕಣ್ಣ ಬಾಬಯ್ಯ, ಈ ದಿನಕ್ಕೆ ನಿನ್ನ ಹೆಂಡ್ರು ಇವತ್ತು ಉಣ್ಣ ಹಂಗೆ ಅಡುಗೆ ಮಾಡಿಬಿಟ್ಟಾಳೆ. ಥ್ಯಾಂಕ್ ಯು ತಾತ. ನಿಮ್ಮ ಬಾಯಲ್ಲಿ ಮಾತು ಕೇಳಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದೆ ಗೊತ್ತಾ? ಸೂಪರಾಗಿ ಮಾಡಿದ್ದೆ ದಿವ್ಯಾ, ಇನ್ನೊಂಚೂರು ಪಲ್ಯ ಹಾಕೋ. ಅದಕ್ಕೆ ಪಲ್ಯ ಸಕ್ಕದಾಗೈತೆ, ನನಗೂ ಬೇಕು. ನೋಡೇನಿಲ್ಲ ಬಾಬಯ್ಯ, ನಿನ್ನ ಹೆಂಡ್ರ ಚೋಟುಗೆ ಇಕ್ಕಿದ್ಲು, ನೀನು ಕೇಳ್ದಕ್ಕೆ ನಿಂಗೆ ಇಕ್ಕಿದ್ಲು, ನನಗೆ ಬೇಕಾ ಅಂತ ನೀವು ಕೇಳಲಿಲ್ಲ. ಅಯ್ಯಯ್ಯೋ ತಾತ, ಕೋಪ ಯಾಕೆ ಮಾಡ್ಕೋತೀರಾ? ನಿಮಗೂ ಬಡಿಸ್ತೀನಿ. ಇಕ್ಕೊಂಬತ್ತೆ. ಇವತ್ತಿಗೆ ನಮ್ಮ ದಿವ್ಯಾ ಊರಿಗೆ ತಕ್ಕನಾದ ಸೊಸೆ ಆದ್ಲು ನೋಡು. ಮನೆ ಕೆಲಸ, ಕೊಟ್ಟಿಗೆ ಕೆಲಸ, ಹಸ ಮೇಯಿಸೋದು, ಬಟ್ಟೆ ತೊಳೆಯೋದು ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಬಿಡು, ಸಿಟಿಯವ್ರು ಎಲ್ಲರೂ ಹಳ್ಳಿಯವ್ರು ಆಗಕ್ಕದ. ಇದೆಲ್ಲ ನನ್ನ ಮೆಚ್ಚಕ್ಕೆ ಮಾಡೋಣ ಅಂತ ಕಾಣಿಸಿದೆ, ನನಗೆಲ್ಲ ಗೊತ್ತಾಯ್ತದೆ. ನಿಮ್ಮ ಮೇಲೆ ಆಣೆ ತಾತ, ಇದನ್ನ ನಿಮಗೋಸ್ಕರ ಪ್ರೀತಿಯಿಂದ ಮಾಡಿದ್ದು, ನಿಮ್ಮನ್ನ ಮೆಚ್ಚಕ್ಕೋಸ್ಕರ ಅಲ್ಲ. ನನ್ನ ಮೇಲೆ ಅನುಮಾನ ಪಡಬೇಡಿ ಪ್ಲೀಸ್. ಆಯ್ತು ಬಿಡು, ಅದ್ಯಾಕೆ ಹಿಂಗೆ ಮುಸಿ ಅಂದೀಯ? ಹಬ್ದೂಟ ಅಂದೀಯ? ಸೀಗಿ ಏನಿಲ್ವಾ? ನನ್ನ ಕೈಯಾರೆ ಒಬ್ಬಟ್ಟು ಮಾಡಿದ್ದೀನಿ ತಾತ. ಇಕ್ಕೋತಾನ ಮತ್ತೆ. ಹಾಂ, ಆಹಾ ಹಾ ಹಾ, ದಿವ್ಯಾ, ಒಬ್ಬಟ್ಟು ನಿಂತರನೇ ಸಿಹಿಯಾಗಿದೆ.
ಏ ಬಾಬಯ್ಯ ಒಬ್ಬಟ್ಟು ಸಿಹಿಯಾಗಿಲ್ಲ ಕೈಯಾಗಿರ್ತದಲ್ಲ ಅದ್ರಾಗ ಏನು ವಿಶೇಷ? ಈ ತಾತಂಗೆ ಏನು ಮಾಡಿದ್ರು ಎಷ್ಟು ಮಾಡಿದ್ರು ಸಮಾಧಾನನೇ ಇಲ್ಲ. ಕರ್ಮ, ನನಗೆ ಬರ್ತಿರೋ ಸೆಟ್ಟಿಗೆ ಬೇರೆ ಯಾರಾದರೂ ಆಗಿದ್ರೆ ಮಾಡಿರೋ ಅಡುಗೆನೆಲ್ಲ ತಲೆ ಮೇಲೆ ಸುರಿತಾ ಇದ್ದೆ. ಎಲ್ಲದಕ್ಕೂ ಕಮೆಂಟ್ ಮಾಡ್ತಾನೆ ಮುದಿಯ. ಅಲ್ಲ ಬಾಬಯ್ಯ, ಇವತ್ತು ನಮ್ಮ ಹಳ್ಳಿಲಿ ಇಬ್ರು ಹುಡುಗರು ಕ್ಯಾಮ್ರಾ ಹಿಡ್ಕೊಂಡು ಓಡಾಡ್ತಿದಾರಲ್ಲ, ಅವ್ರು ಏನು ಮಾಡ್ತಿದ್ರು ಅಂತ ಗೊತ್ತಾಯ್ತಾ? ಓ ಅವರಾ? ಅವ್ರು ಯಾರೋ ಡಾಕ್ಯುಮೆಂಟ್ರಿ ಮಾಡೋಕೆ ಬಂದವ್ರಂತೆ ಕಣ. ಹಳ್ಳಿ ಜೀವನದ ಬಗ್ಗೆ ಡಾಕ್ಯುಮೆಂಟ್ರಿ ಅಂತೆ, ಕಾಲೇಜ್ ಪ್ರಾಜೆಕ್ಟ್ ಅಂತೆ. ಏ ನಮ್ಮ ಹಳ್ಳಿಲಿ ಏನಾಯ್ತಣ್ಣ ಶೂಟಿಂಗ್ ಮಾಡಕ್ಕೆ? ಹಳ್ಳಿಲೇ ಕಣ್ಲ ಎಲ್ಲ ಇರೋದು. ಈಗ ಸಿಟಿ ಅವರೆಲ್ಲ ಹಳ್ಳಿಗೆ ವಾಪಸ್ ಬರ್ತವ್ರೆ. ಸಿಟಿ ಲೈಫೇ ಬೇಡ, ಹಳ್ಳಿನೇ ಸೂಪರು ಅಂತವ್ರೆ. ಏ ಬಾಬಯ್ಯ, ಇದಾವ ನಿನ್ನ ನೆಂಟ್ರಿಗೂ ಹೇಳು. ಕ್ಯಾಮ್ರಾ ಹಿಡ್ಕೊಂಡು ಬಂದಿದ್ದ ಹುಡುಗರು ಕಾಲೇಜ್ನವ್ರಾ? ಹೌದು ದಿವ್ಯಾ, ನೀನೇ ನೋಡಿದ್ಯಲ್ಲ ಎಷ್ಟು ಆಕ್ಟಿವ್ ಆಗಿ ನಮ್ಮ ಹಳ್ಳಿನ ಶೂಟ್ ಮಾಡ್ತಿದ್ರು ಅಂತ. ಇಲ್ಲವಲ್ಲ, ಅವ್ರು ಕಾಲೇಜ್ನವ್ರಲ್ಲ, ಬೇರೆ ಯಾರೋ ಇರಬೇಕು. ಯಾರೋ ಅವ್ರನ್ನ ಕಳಿಸಿರ್ಬೇಕು. ಬೇರೆ ಯಾರೋ ಯಾಕೆ ಕಳಿಸ್ತಾರೆ ದಿವ್ಯಾ? ಅವ್ರನ್ನ ಕಾಲೇಜವರೇ ಕಳಿಸಿರ್ತಾರೆ. ಅಕಾಡೆಮಿಕ್ ಪ್ರಾಜೆಕ್ಟ್ ಅದು. ಹುಡುಗರು ಇವತ್ತೇ ನಮ್ಮ ಊರ್ನೆಲ್ಲ ಕವರ್ ಮಾಡ್ಬಿಟ್ರು ಅನ್ಸುತ್ತೆ. ಏನಕ್ಕ ಇದೆಲ್ಲ? ಇದು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಆ್ಯನಿವರ್ಸರಿಗೋಸ್ಕರ ಅಂತ ಸ್ಪೆಷಲ್ ಆಗಿ ಮಂಗಳೂರಿಂದ ತರಿಸಿರೋ ಕೋಕೋನಟ್ ಮಿಲ್ಕ್. ವಾವ್, ವಾಟ್ ಎನ್ ಇಂಪ್ರೂವ್ಮೆಂಟ್. ಅಲ್ಲ, ನಿಂಗೆ ಇಷ್ಟೊಂದೆಲ್ಲ ಒಳ್ಳೆ ಬುದ್ಧಿ ಆ ದೇವರು ಯಾವಾಗಿಂದ ಕೊಟ್ನೋ? ಅಪ್ಪಿತಪ್ಪಿ ಏನಾರು ಅದಕ್ಕೆ ಮುಟ್ಬಿಟ್ಯಾ? ರಿತು, ಶುರು ಆಯ್ತು. ರೀತು, ಅಲ್ಲ ಇದನ್ನು ಕುಡ್ದಾದ್ಮೇಲೆ ಊಟ ಮಾಡಬೇಕಾ? ಆಫ್ ಕೋರ್ಸ್. ಎಕ್ಸ್ಕ್ಯೂಸ್ ಮೀ. ಅದಕ್ಕೆ ನನಗೂ ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ಹೋಗಿ ಅಟೆಂಡ್ ಮಾಡ್ಬಿಟ್ಟು ಬರ್ತೀನಿ. ಅಲ್ಲ ರಿತು, ಪಾರ್ಟಿ ಅಂದರೆ ಎಲ್ಲರೂ ಒಟ್ಟಿಗೆ ಮಾಡೋದಲ್ವಾ? ಇವ್ರು ನೋಡಿದ್ರೆ ಗ್ಲಾಸ್ ತೊಗೊಂಡು ಹೊರಟೇ ಬಿಟ್ರು. ಅಮೂಲ್ ಬೇಬಿ ಮತ್ತೆ ಕಾಮಿಡಿ ಪೀಸಲ್ಲಿ ಸಿಸ್ಟ್ರು, ಏನು ಸಿಸ್ಟ್ರು ಒಬ್ಬಂಟಿ ಕೂತಿದ್ದೀರಾ? ಇಲ್ಲ, ನೀವು ತಗೊಳ್ಳಿ. ಬೇಡ ಬೇಡ, ನಾನು ನನ್ನ ಹೆಂಡತಿ ಜೊತೆ ಕುಡಿತೀನಿ. ನಿಮ್ಮ ಹೆಂಡತಿ ಆಗಲೇ ತಗೊಂಡು ಹೋದ್ರು. ಕೀರ್ತನ ಕುಡಿದ್ಲ? ಹಾಗಿದ್ರೆ ನಾನು ಕುಡಿತೀನಿ. ತಗೊಳ್ಳಿ. ಚಿಯರ್ಸ್ ಚಿಯರ್ಸ್. ಸಿಸ್ಟರ್, ಇನ್ನೊಂದು ತಗೊಳ್ಳ? ಅಯ್ಯೋ, ಒಂದೇನು, ಎರಡೇ ತಗೊಳ್ಳಿ. ನಿಮ್ಮ ಹೆಂಡತಿ ಮಂಗಳೂರಿಂದ ಸ್ಪೆಷಲ್ ಆಗಿ ತರಿಸಿರೋ ತೆಂಗಿನಕಾಯಿ ಹಾಲು. ಹೇಳ್ಬೇಡ, ಸದ್ಯಕ್ಕೆ ಒಂದು ಸಾಕು. ಸೂಪರ್. ನನಗೂ ಅಮೂಲ್ ಬೇಬಿ ಬನ್ನಿ. ಏನೋ ಬೆಳ್ಳೆಗೆ ಜ್ಯೂಸ್ ರೆಡಿ ಆಗ್ಬಿಟ್ಟೈತೆ. ಮಜ್ಗೆನಾ? ಇವ್ರಕ್ಕ ಮಂಗಳೂರಿಂದ ತರಿಸಿರೋ ತೆಂಗಿನಕಾಯಿ ಹಾಲು. ಕುಡಿ ಮತ್ತೆ. ನನಗೆ ಬೇಡ, ಅತ್ತೆ ಮಾವ ಬಂದಮೇಲೆ ಕುಡಿತೀನಿ. ಹೇ, ಇವಳು ಯಾಕೋ ಓವರ್ ಆಯ್ತು ಕಣೋ. ಅಮ್ಮ ಬಂದಮೇಲೆ ಹಾಲು ಕುಡಿಬೇಕು, ಅಮ್ಮ ಬಂದಮೇಲೆ ಊಟ ಮಾಡಬೇಕು ಅಂತ ಅನ್ನೋ ರೂಲ್ಸ್ ಇದೆಯಾ? ನೀನು ಹೇಳೋಳಿಗೆ. ಅಕ್ಕ ಪಾಯಿಂಟ್ ಹಂಗೆಲ್ಲ ದೊಡ್ಡವನೆಲ್ಲ ಬಿಡಿ. ನನ್ನ ಇಷ್ಟ, ನಾನು ಯಾವಾಗ ಬೇಕಾದರೂ ಕುಡಿತೀನಿ, ಯಾವಾಗ ಬೇಕಾದರೂ ಊಟ ಮಾಡ್ತೀನಿ. ನಿನಗೇನು? ಅಕ್ಕ ಪಾಯಿಂಟ್ ಹಂಗಾದ್ರೆ ನಾವು ಕೇಳಬೇಕಾ? ತಗೊಳ್ಳಿ. ಓಕೆ, ತಗೊಳಪ್ಪ ಮೀರಾ. ತಗೊಳ್ಳ ಇರಲಿ ಇಲ್ಲಿ.
ಆರೋಗ್ಯಕ್ಕೆ ಒಳ್ಳೇದಂತೆ ಕುಡಿಯೋ. ಕುಡಿ ಕುಡಿ, ಚೆನ್ನಾಗಿ ಕುಡಿ. ಅದು ರಾಮರಸ ಬೆರೆಸಿರೋ ಕೋಕೋನಟ್ ಮಿಲ್ಕ್. ಅಪ್ಪ ಅಮ್ಮ ಬರೋ ಅಷ್ಟರೊಳಗಡೆ ನಿನಗೆ ಕಿಕ್ ತಲೆಗೇರಿ ತೇಲ್ತಾ ಇರ್ತೀಯ. ಗುಡ್. ಅಲ್ಲ ಬಾಬಾಯ, ಇವತ್ತು ನಮ್ಮ ಹಳ್ಳಿಲಿ ಇಬ್ರು ಹುಡುಗರು ಕ್ಯಾಮ್ರಾ ಹಿಡ್ಕೊಂಡು ಓಡಾಡ್ತಿದಾರಲ್ಲ, ಅವ್ರು ಏನು ಮಾಡ್ತಿದ್ರು ಅಂತ ಗೊತ್ತಾಯ್ತಾ? ಓ ಅವರಾ? ಅವ್ರು ಯಾರೋ ಡಾಕ್ಯುಮೆಂಟ್ರಿ ಮಾಡೋಕೆ ಬಂದವರಂತೆ ಕಣ. ಹಳ್ಳಿ ಜೀವನದ ಬಗ್ಗೆ ಡಾಕ್ಯುಮೆಂಟ್ರಿ ಅಂತೆ, ಕಾಲೇಜ್ ಪ್ರಾಜೆಕ್ಟ್ ಅಂತೆ. ಎಲ್ಲ ಸುಳ್ಳು, ಎಲ್ಲ ಮೋಸ. ಈ ಬಾಲ ಮತ್ತೆ ಚೋಟು ಮಾತು ನಂಬ್ಕೊಂಡು ಎಲ್ಲ ಕೆಲಸನೂ ಕಷ್ಟಪಟ್ಕೊಂಡು ಮಾಡಿದೆ. ಕೆಲಸ ಮಾಡಿ ಮಾಡಿ ನನ್ನ ಬೆನ್ನೆಲ್ಲ ಬಿದ್ದು ಹೋಯ್ತು. ಆದರೂ ನಾನು ಕೇರ್ ಮಾಡಲಿಲ್ಲ. ಮಾವನ ಇಂಪ್ರೆಸ್ ಮಾಡೋಕ್ಕೆ ಇಷ್ಟೆಲ್ಲ ಕೆಲಸ ಮಾಡಿದೆ, ಎಲ್ಲ ವೇಸ್ಟ್ ಆಯಿತು. ನನ್ನ ಹಾರ್ಡ್ ವರ್ಕಿಗೆ ಇಲ್ಲಿ ಬೆಲೆನೇ ಇಲ್ದಂಗೆ ಆಗೋಯ್ತು. ಛೇ, ಯಾಕೆ ಬೇಬಿ ಒಂಥರ ಇದೆಯಾ? ಏನಾಯ್ತು ಏನಾಯ್ತು ಬೇಬಿ? ಎಲ್ಲ ಮೋಸ, ನೀನು ಮೋಸ, ಈ ಜಗತ್ತು ಮೋಸ. ಅಲ್ಲ ಇವಾಗ ಏನಾಯ್ತು? ಮಾತಾಡ್ಸ್ಬೇಡ ನೀನು, ಹತ್ರನೂ ಬರಬೇಡ. ಬಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಯಾಕೆ ದಿವ್ಯಾ, ಏನಾಯ್ತು ಇವಾಗ? ಯಾಕೆ ಅಳ್ತಿದ್ಯಾ? ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ಯಾ? ನನ್ನ ಹತ್ರ ಹೇಳು, ನಾನಿಲ್ವಾ? ನೀನಿದ್ಯಾ, ನೀನಿರೋದಕ್ಕೆ ನನ್ನ ಪಾಡು ಹೀಗಾಗಿರೋದು. ಎಲ್ಲ ನನ್ನ ಕರ್ಮ. ಸುಹಾಸ್, 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 ಸುಹಾಸ್. ಹತ್ರ ಬರಬೇಡ, ತುಂಬಾ ಹೆದರಿಕೆ ಆಗ್ತಿದೆ. ಹತ್ರ ಬರಬೇಡ, ಹತ್ರ ಬರಬೇಡ. ಸುಹಾಸ್, behave yourself. What is wrong with you? ಏನೇನ್ ನೀನು? ಏನೇನ್ ನೀನು? ನಂಗೆ ತುಂಬಾ ಹೆದರಿಕೆ ಆಗ್ತಿದೆ. ಹತ್ರ ಬರಬೇಡ. ಸತ್ಯಂಗ ಅಂತ ಇಟ್ಟಿರೋ ಡ್ರಿಂಕ್ ನೀನ್ ಕುಡ್ದಿದ್ಯಾ? ಕುಡ್ದಿರೋದು ಅದೇ ಹುಚ್ಚಿನ ತರ ಬೇರೆ ಆಡ್ತಿದ್ಯಾ ಸುಹಾಸ್? ಯಪ್ಪ, ಏಲಿಯನ್ ಅಲ್ಲ ನೀನು. ಮಾತಾಡೋ ಡೈನೋಸರ್. ಸುಹಾಸ್, are you out of your mind? ಯಾಕೆ ಹಿಂಗ್ ಆಡ್ತಿದ್ಯಾ? ನೋಡು, ದೊಡ್ಡದಾಗಿದೆ. ಡೈನೋಸರ್ ಅಲ್ಲ, ಗಾಡ್ಜಿಲ್ಲ ನೀನು. ಗಾಡ್ಜಿಲ್ಲ. ನೋಡು, ನಿನಗೆ ತಲೆ ಕೆಟ್ಟಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈ ಕಣ್ಣು ಕಾಣಿಸ್ತಿಲ್ವಾ? ಐ ಆಮ್ ಯುವರ್ ವೈಫ್. ಕೀಪ್ ಇಟ್ ಅಪ್. ಹತ್ರ ಬರಬೇಡ. ಐ ವಿಲ್ ಕಿಲ್ ಯು. ನಾನು ತುಂಬಾ ಡೇಂಜರಸ್. ಐ ವಿಲ್ ಕಿಲ್ ಯು. ಐ ವಿಲ್ ಶೂಟ್ ಯು. ಇಲ್ಲೇ ಇದ್ರೆ ನನಗೆ ಡೇಂಜರಸ್. ನಿನ್ನೆ ಕೂಡ ಆಗ್ತೀನಿ. ಐ ವಿಲ್ ಶೂಟ್ ಯು. ಗಾಡ್ಜಿಲ್ಲ ಹೋಯ್ತು. ಐ ವಿಲ್ ಶೂಟ್ ಯು. ಶೂಟ್ ಮಾಡು. ಏಯ್, ನಿಂತ್ಕೋ. ಅಬ್ಬಾ, ನನ್ನ ಸಾಯಿಸೇ ಬಿಡ್ತಿದ್ದ. ಥ್ಯಾಂಕ್ ಗಾಡ್, ಬಚಾವಾದೆ. ಲೋ ಬಮೇದ, ಏನೋ ನಿನ್ನ ಕಾಲೆಲ್ಲ ಬ್ರೇಕ್ ಡ್ಯಾನ್ಸ್ ಆಡ್ತಾ ಇದೆ ಅಲ್ವಾ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಕಣ. ಬಮೇದ, ನಾವೇನಾದ್ರೂ ಸ್ಪೇಸಲ್ಲಿ ಇದೀವ? ಎಲ್ಲ ತೇಲ್ತಾ ಇದೆ, ಗಿರ 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 ಅಂತ ತಿರುಗ್ತಾ ಇದೆ ಕಣೋ.
ಲೋ ಬಾಮೇದ ಗಿರ ಅಂತ ತಿರುಗ್ತಿರೋದು ನೀನು ಕಣೋ. ಏನೋ ನಿನ್ನ ವ್ಯವಸ್ಥೆ ಎಣ್ಣೆ ಹೊಡೆದವ್ರಿಗಿಂತ ವಿಚಿತ್ರವಾಗಿ ಆಡ್ತಿದ್ಯಾ. ಎಣ್ಣೆ ಗಿಣ್ಣೆ ಅಂತೆಲ್ಲ ಹೇಳ್ಬಿಡ. ಶಾಂತಂ ಪಾಪಂ. ಬಾಮೈದ ಎಣ್ಣೆ ಹೊಡೆಯೋದು ತಪ್ಪು, ಅದು ಯಾವಾಗಲೂ ಬಿಟ್ಬಿಟ್ಟಿದ್ದೀನಿ. ಎಣ್ಣೆ ಹೊಡೆಯೋದು ಮಹಾಪಾಪ. ಅದರಿಂದ ಮನೆಯವರೆಲ್ಲ ಎಷ್ಟು ನೊಂದ್ಕೋತಾರೆ ಗೊತ್ತಾ? ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಬಾವೈದ ಗಟ್ಟಿಗೆ ಹಿಡ್ಕೊಳ್ಳೋ, ಇಲ್ಲಾಂದ್ರೆ ಬಿದೋಗ್ಬಿಡ್ತೀನಿ. ಆಲ್ರೆಡಿ ಬಿದೋಗ್ಬಿಡ್ತಿಲ್ಲ. ಹೇಯ್ ಬಾರಲ್ಲಿ ನಿಂಗೊಂದು ಸೀಕ್ರೆಟ್ ಹೇಳ. ಹೇಳು. ಇದು ಭೂಮಿ ಅಲ್ಲ, ಸ್ಪೇಸು. ಮಾರ್ಸ್ ಹತ್ರ ಇದೀವೋ, ಸ್ಯಾಟಲೈಟ್ ದಾಟಿ ಬಂದಿದ್ದೀವಿ. ಮೂನಿಂದ ನಿನ್ನ ಕರ್ಕೊಬರಕ್ಕೆ ಗಾಡಿ ಕಳಿಸಿದ್ದಾರೆ. ಏನೋ ಹೇಳ್ತಿದ್ಯಾ? ಆ ಗಾಡಿಲೇ ನಾನು ನೀನು ಸವಾರಿ ಮಾಡ್ತಾ ಇರೋದು. ಆ ಗಾಡಿಗೆ ನಾನೇ ಡ್ರೈವರು, ನೀನೇ ಕಂಡಕ್ಟರು. ಆದರೆ ಗಾಡಿ ಫುಲ್ ಫಾಸ್ಟಾಗಿ ವೇಗ ತಡ್ಕೊಳಕ್ಕೆ ಆಗ್ತಲ್ಲ. ಗಟ್ಟಿ ಗಿಡ್ಕೋ, ಅಲ್ಲಂದ್ರೆ ಬಿದ್ದೋಗ್ಬಿಡ್ತೀನಿ. ಏ ಕಾಮಿಡಿ ಪೀಸು, ಏನಾಯ್ತು ಇವನಿಗೆ? ಯಾಕೆ ಹೀಗೆ ಆಡ್ತಿದ್ದಾನೆ? ಏನ್ ನಡೀತಾ ಇದೆ ಇಲ್ಲಿ?